ಮೈಸೂರಿಗೆ ಆಗಮಿಸಿರುವಂತಹ ನಮ್ಮ ಗಜಪಡೆ ಅಂದ್ರೆ ಅಭಿಮನ್ಯು ನೇತೃತ್ವದ ಟೀಮ್ ಒಟ್ಟು 9 ಆನೆಗಳು ಮೈಸೂರಿನ ಅರಣ್ಯ ಭವನದಲ್ಲಿಯೇ ವಾಸ ಬೀಡು ಬಿಟ್ಟಿರುವಂತದ್ದು. ಅವರ ಜೊತೆಗೆ ಕಂಪ್ಲೀಟ್ ಆಗಿ ಆನೆ ಟೀಮ್ ಅಂದ್ರೆ ಮಾವುತ ಕಾವಡಿ ಮತ್ತೆ ಆನೆ ಹುಡುಗರು ಎಲ್ಲರೂ ಕೂಡ ಅರಣ್ಯ ಭವನದಲ್ಲಿ ಇದ್ದಾರೆ. ಇನ್ನ 4 ದಿವಸಗಳ ಕಾಲ ನಮ್ಮ ಕುಮ್ಕಿ ಆನೆಗಳು, ದಸರಾ ಆನೆಗಳು ಅಲ್ಲಿಯೇ ಇರ್ತವೆ. ಆಗಸ್ಟ್ 10ನೇ ತಾರೀಕು ಪೂಜೆ ಶುಭ ಲಗ್ನ ಸಂಜೆ ಇರೋದಂತೆ. ಸೊ ಹೀಗಾಗಿ ಆಗಸ್ಟ್ 10ನೇ ತಾರೀಕು ಗ್ರ್ಯಾಂಡ್ ಎಂಟ್ರಿ ಮೈಸೂರು ಅರಮನೆಗೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಅದ್ಭುತವಾದಂತಹ ವಾಕ್ ಅನ್ನ ನೋಡಕ್ಕೆ. ಆ ಒಂದು ದಿವಸ ಅಂದ್ರೆ ಆಗಸ್ಟ್ 10ನೇ ತಾರೀಕು ಮೈಸೂರು ಅರಮನೆಗೆ ಎಂಟ್ರಿ ಕೊಡುವಂತ ನಮ್ಮ ದಸರಾ ಆನೆಗಳು ಮರು ದಿವಸದಿಂದ ಎಂದಿನಂತೆ ತಾಲೀಮು ಬೇರೆ ಬೇರೆ ರೀತಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತವೆ. ಬಹಳ ಕುತೂಹಲ ಮತ್ತೆ ಬಹಳ ನಿರೀಕ್ಷೆಯೂ ಕೂಡ ಈ ವರ್ಷ ಜಾಸ್ತಿ ಇದೆ. 2025ರ ದಸರಾ ವಿಜೃಂಭಣೆಯಿಂದ ಇರೋದಂತೂ ಗ್ಯಾರಂಟಿ. ಜನತೆ ಕಣ್ತುಂಬಿಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಇನ್ಮೇಲೆ ಪ್ರತಿದಿನ ನಮ್ಮ ಕುಮ್ಕಿ, ನಮ್ಮ ದಸರಾ ಆನೆಗಳ ಅದ್ಭುತವಾದಂತಹ ವಾಕ್ ಅನ್ನ ನೋಡಬಹುದು. ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಮರದ ಅಂಬಾರಿಯ ತಾಲೀಮನ್ನು ಸಹ ಕಟ್ತಾರೆ. ಜೊತೆಗೆ ಮರಳುಮುಟೆ ತಾಲೀಮು, ಎಂದಿನಂತೆ ವಾಕ್ ಕೂಡ ಇರುತ್ತೆ. ಮತ್ತೆ ವೆಯ್ಟ್ ಚೆಕ್ ಅನ್ನು ಕೂಡ ಮಾಡ್ತಾರೆ. ಅದರ ಒಂದು ಡೇಟ್ ಅನ್ನು ಕೂಡ ರಿವೀಲ್ ಮಾಡ್ತಾರೆ ಮುಂಬರುವ ದಿವಸಗಳಲ್ಲಿ. ಮತ್ತೆ ಸೆಕೆಂಡ್ ಬ್ಯಾಚ್ ಆನೆಗಳು ಕೂಡ ಆದಷ್ಟು ಬೇಗ ಅದನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಜೊತೆಗೆ ಆದಷ್ಟು ಬೇಗ ಮೈಸೂರಿಗೆ ಸೆಕೆಂಡ್ ಬ್ಯಾಚ್ ನ ಆನೆಗಳನ್ನು ಕೂಡ ಕರೆತರಲಾಗುತ್ತೆ. ನಿಮ್ಗೆ ಯಾವ ಆನೆ ಹೆಚ್ಚು ಇಷ್ಟ? ಅಭಿಮನ್ಯು ನೇತೃತ್ವದಲ್ಲಿ ಎಲ್ಲಾ ಆನೆಗಳು ತುಂಬಾನೇ ಚೆನ್ನಾಗಿದ್ದಾವೆ. ಸ್ಪೆಷಲ್ ರೇಷನ್ ಕೂಡ ಅರಮನೆಗೆ ಬಂದ ದಿವಸ ಅಂದ್ರೆ 11ನೇ ತಾರೀಕಿಂದ ಸ್ಪೆಷಲ್ ರೇಷನ್ ಕೂಡ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಪೆಷಲ್ ರೇಷನ್ ಅಂದ್ರೆ ಅಲ್ಲಿ ಬೇರೆ ಬೇರೆ ರೀತಿ ಕಾಳುಗಳಾಗಿರ್ಬೋದು, ಮತ್ತೆ ಮುದ್ದೆ ಆಗಿರ್ಬೋದು, ಈ ರೀತಿ ಸ್ಪೆಷಲ್ ರೇಷನ್ ಇನ್ಕ್ಲೂಡ್ ಆಗುತ್ತೆ ಬೆಲ್ಲ ಸಮೇತ. ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಅರಮನೆ ಎಂಟ್ರಿ ನೋಡೋಕೆ. ಜನತೆ ಅಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಇನ್ನ ಪ್ರವಾಸಿಗರು ಅಷ್ಟೇನೆ, ಬೇರೆ ಬೇರೆ ಊರಿನಿಂದ ಬರುವಂತ ಪ್ರವಾಸಿಗರು ಆನೆಗಳನ್ನು ನೋಡ್ಬೋದು. ಒಟ್ಟು 14 ಆನೆಗಳ ವಾಕ್ ಅನ್ನ ನೋಡಕ್ಕೆ ಬಹಳಷ್ಟು ಚೆನ್ನಾಗಿರುತ್ತೆ. ಎಲ್ರೂ ಕೂಡ ಕಣ್ತುಂಬಿಕೊಳ್ಬಹುದು, ಸಾಕ್ಷಿ ಆಗ್ಬೋದು. ನೀವು ಕೂಡ ದಸರಾದಲ್ಲಿ ಈ ವರ್ಷವೂ ಕೂಡ ಭಾಗಿಯಾಗ್ತೀರಾ. ಇನ್ನ 4 ದಿವಸಗಳ ಕಾಲ ಅರಣ್ಯ ಭವನದಲ್ಲೇ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇರ್ತವೆ ನಮ್ಮ ಆನೆಗಳು. ಇನ್ನ ಇಂದಿನಂತೆ ಮಾವುತ ಕಾವಡಿ ಎಲ್ಲರೂ ಕೂಡ ಅಷ್ಟೇನೆ ರೆಸ್ಟ್ ಮಾಡ್ತಾರೆ, ಮತ್ತೆ ಕೆಲಸ ಚಾಲನೆ ಕೊಡ್ಬೇಕಲ್ಲ.